ಸರ್ಕಾರಕ್ಕಾಗ್ಲಿ ರೈತರಿಗಾಗ್ಲಿ ಮಾತಾಡೋದು ಏನು ಅಂದ್ರೆ ಈ ಪ್ರಕೃತಿ ಹಸಿರು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತಾರೆ. ಎಲ್ಲಾದ್ರೂ ಗಿಡ ನೆಡಿ, ನಮ್ಗೆ ಪ್ರಕೃತಿ ನಿಯಮ, ಪ್ರಕೃತಿ ಮಳೆ ಬರ್ಬೇಕು ಅಂದ್ರೆ ಮಳೆ ಗಿಡ ಬೆಳೆಸ್ಬೇಕು, ಇಲ್ಲ ಅಂದ್ರೂ ನಾವು ಹೊಟ್ಟೆ ಅನ್ನ ತಿನ್ಬೇಕು ಅಂದ್ರೆ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಎಲ್ಲಾದ್ರೂ ನಾವು ಬೆಳೆ ಅಂತ ಅನ್ನನ ಅವು ತಿನ್ಬೇಕು, ಪ್ರಕೃತಿ ಬೆಳೆ ಅನ್ಸೋದ್ನ ಮಳೆ ಗಾಳಿ ಬಿಸಿಲು ಪ್ರತಿಯೊಂದು ಕೊಡೋದು ಪ್ರಕೃತಿ ಅಂತಾರೆ. ಆದ್ರೆ ಪ್ರಕೃತಿ ಏನ್ ಮಾಡ್ತಾ ಇದೀರಾ, ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿ ತಿನ್ನೋ ಅನ್ನ ಕಿತ್ಕೊಂಡು ಪ್ರಕೃತಿನ ಕಿತ್ಕೊತಾ ಇದೀರಾ. ಪ್ರಕೃತಿಯಿಂದಲೇ ನಾವ್ ಹೆಂಗ್ ಬದುಕೋದು? ನೀವಂದ್ರೆ ಎಸಿ ರೂಮ್ ಕೂತಿರೋರು, ಪ್ರತಿಯೊಂದು ಕ್ಷಣಕ್ಕೂ ಎಸಿ ಹಾಕೊಂಡು ಕೂತಿರ್ತೀರ. ಆದ್ರೆ ನಾವು ರೈತರು ಹಂಗಲ್ಲ, ಬಿಸಿಲು ಮಳೆ ಗಾಳಿ ಎಲ್ಲರಿಗೂ ನಾವು ಬೆರ್ತು ಅದ್ರೊಳಗ ಪ್ರಕೃತಿ ಬಗ್ಗೆ ನಾವೇ ಒಂದು ಜೀವಂತ ಬದುಕ್ತಾ ಇರ್ತೀವಿ. ಆದ್ರೆ ಆ ಬದುಕಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ನಮ್ಗೆ ಅವಕಾಶ ಕೊಟ್ಟಿದ್ದೀರಾ? ರೆಡ್ ಜೋನ್ ಅಂತ ಯಾವಾಗ ಹೇಳ್ತಿರ್ತೀರ. ಆದ್ರಿಂದ ಏನ್ ಬೇಕು? ಅರ್ಧ ಎಕರೆ 1 ಎಕರೆ 10 ಕುಂಟೆ 5 ಕುಂಟೆ ಇರುವಂತ ಬದುಕೊಂಡಿದ್ದಾರೆ. 1000 ಎಕರೆ ಇರೋರು ಅರ್ಧ ಎಕರೆ 1 ಎಕರೆ ಎಲ್ಲ ಮಾರ್ಕೊಂಡು ನೀವು ಚೆನ್ನಾಗಿ ಬದುಕ್ತಾ ಇದ್ರ. ನೀವೇನ್ ಗೇಯ್ಗೆ ಬದುಕ್ತಾ ಇಲ್ಲ. ನೀವು ಏನು ಗೇಯು ರೈತರು ಬೆಳೆ ಬೆಳೆದು ಏನ್ ಬದುಕ್ತಾ ಇಲ್ಲ. ನೀವೇನಿದ್ರು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡಿರೋದನ್ನ ಅರ್ಧ ಎಕರೆ 1 ಎಕರೆ ಕಳ್ಕೊಂಡು ಜೀವನ ಮಾಡ್ತಿದ್ದೀರಾ. ಆದ್ರೆ ನಾವು ಆತರ ಜೀವನ ಮಾಡ್ತಿಲ್ಲ ಸ್ವಾಮಿ. ನಾವಿರೋದು 1.5 ಎಕರೆ ಜಮೀನು, 1.5 ಎಕರೆಗೆ ನಾವು ಬೆಳೆ ಬೆಳೆದು ತಿಂತಾ ಇದೀವಿ. ಆದ್ರೆ ಈ ಚರಂಡಿ ನೀರು ಕಲ್ಮಶವಾಗಿದೆ ಅಂತ ಹೇಳ್ತಿರಲ್ಲ, ಚರಂಡಿ ನೀರು ಕಲ್ಮಶವಾಗಿಲ್ಲ. ನೀವು ಮಾಡಿರೋಂತ ಬ್ಯಾವಿಟಿಗಳು ಅದ್ರ ಬರೋಂತ ಕಲ್ಮಶ ನೀರ್ನ ನಾವು ಬೆಳೆ ಬಿಡ್ತಾ ಇದೀವಿ. ಆದ್ರೆ ಆ ಪ್ರಕೃತಿ ಗಿಡಗಳು ತರಕಾರಿಗಳು ಏನ್ ಮಾಡ್ತವೆ, ಆ ವಿಷಯನ್ನೆಲ್ಲ ತಗೋತಾ ಇಲ್ಲ. ಒಳ್ಳೆ ನೀರ್ನ ಸೇವಿಸ್ತೇವೆ, ನಮ್ಗೆ ಒಳ್ಳೆ ಪ್ರೋಟೀನ್ ಅಂಶ ಇರೋಂತ ಆಹಾರ ಕೊಡ್ತವೆ. ನಮ್ಗೆ ಭೂಮಿ ಕಿತ್ಕೋಬೇಡಿ ಸ್ವಾಮಿ, ನಾವಿರೋದು ಕಮ್ಮಿ. ಆದ್ರೆ ನಾವಂತ ಬೆಳೆದಿರೋ ಅನ್ನನ ನೀವು ತಿಂತಾ ಇರೋದು, ನೀವು ಕೊಡುವಂತ ಅನ್ನ ನಾವು ತಿಂತಾ ಇಲ್ಲ. ನಾವು ಬೆಳಿತಿದೀವಿ ರೈತರು, ನಾವು ಬೆಳೆದು ರೈತರು ಸಿಟಿ ಹೋಗಿದ್ದೀರಾ ಅಂದ್ರೆ ನಾವು ಬೆಳೆಯೋ ರೈತರು ಹಾಲಾಗ್ಲಿ ತರಕಾರಿ ಕಾಯಿ ಆಗ್ಲಿ ಏನಾಗ್ಲಿ ನಾವು ಕೊಡಕ್ಕ ನೀವು ಕಾಯ್ಕೊಂಡಿರ್ತೀರ ಸಿಟಿ ಒಳಗೆ. ಹಳ್ಳಿ ಒಳಗೆ ಆ ತರ ಇಲ್ಲ. ನಾವು ಹಳ್ಳಿ ಒಳಗೆ ಒಂದ್ 90 ತರಕಾರಿ ಸಿಟಿಯಿಂದ ಬಂದಿರೋ ಪರವಾಗಿಲ್ಲ, ಬೆರ್ಕೆ ಸೊಪ್ಪಾಗ್ಲಿ ಅಣ್ಣೆ ಸೊಪ್ಪಾಗ್ಲಿ ಸ್ವಲ್ಪ ಕಿತ್ಕೊಂಡ್ಬಂದು ಹೊಟ್ಟೆ ಸೇವಿಸ್ತಾ ಇದೀವಿ. ನಮ್ಮ